ಅಧ್ಯಕ್ಷರೇ, ತಮ್ಮ ಸ್ಥಾನದಿಂದ ಇವರಿಗೆ ಮಾತಾಡಕ್ಕೆ ಅನುಮತಿ ಕೊಟ್ಟಿದ್ದೀರಾ, ತಮ್ಮ ಸ್ಥಾನದಿಂದ ಇವ್ರು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀರಾ, ಇವರು ಅಶ್ವತ್ಥನಾರಾಯಣ ಅವಕಾಶ ಕೊಟ್ಟಿದ್ದೀರಾ, ಅವ್ರಿಗೆ ನೀವು ಉತ್ತರ ಕೊಡೋಕ್ಕೆ ಅವಕಾಶ ಕೊಟ್ಟೇ ಕೊಡ್ತೀರಾ, 100% ಕೊಡ್ತೀರಾ. ಅಲ್ಲಿವರೆಗೂ ಕೊಡ್ಲಿ. ಏನೇನು ಮಾಹಿತಿ ಇವ್ರು ಏನೇನು ತಪ್ಪುಗಳು ಹೇಳೋರು, ತಪ್ಪುಗಳನ್ನ ತಿದ್ದಿ ಹೇಳಕ್ಕೆ ಅವ್ರು ಇರೋದು. ಅವ್ರನ್ನ ಅಲ್ಲಿ ಕೂತಿಸ ತಿದ್ದೇಳಕ್ಕೆ ಹೇಳಿ, ಅದಕ್ಕೇನು ಅಭ್ಯಂತರ ಇಲ್ಲ. ಅವ್ರ ಉದ್ದೇಶ ಏನಂದ್ರೆ ವಿರೋಧ ಪಕ್ಷದ ನಾಯಕರೇ ರೆಕಾರ್ಡ್ಸ್ ಸರಿಯಾಗಿ ಹೋಗ್ಲಿ ಅನ್ನೋದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಮಂತ್ರಿಗಳು ವಿನಃ ಅದರಲ್ಲಿ ಬೇರೆ ಯಾವ ಅರ್ಥ ಇಸ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಅಂಕಿಅಂಶ ತಪ್ಪೇ ರೆಕಾರ್ಡ್ ಹೋಗ್ಲಿ ಪರವಾಗಿಲ್ಲ, ನಾವ್ ಹೇಳಿದ್ದು ತಪ್ಪು ಅಂತಾನೆ ಹೋಗ್ಲಿ, ನಮ್ದೇನು ಬೇಜಾರಿಲ್ಲ. ರೈತರ ಮಕ್ಕಳು ನಮ್ದೇನು ಬೇಜಾರಿಲ್ಲ. ಆಯ್ತು, ನೀವ್ ಹೇಳೋ ಸತ್ಯ ಹೇಳಿ, ನಾವು ಸುಳ್ಳು ಹೇಳ್ತೀರಿ, ನೀವು ಸತ್ಯ ಹೇಳಿ. ಬಾಲಕೃಷ್ಣ ಅವರೇ, ಅಧ್ಯಕ್ಷರೇ ಬಾಯಿಗೆ ಬಂದಿದ್ದಾರೆ ಹೇಳ್ಬೋದು. ಹೌದು ಅಲ್ಲ, ಸನ್ಮಾನ್ಯ ಸಭಾಧ್ಯಕ್ಷರೇ ಆಫ್ ಮಾಡ್ಬಿಡ್ತಾರೆ ನೋಡಿ. ಸಭಾಧ್ಯಕ್ಷರೇ, ಇಲ್ಲಿ ಫ್ರಂಟ್ ಲೈನ್ ಮೈಕ್ ಆಫ್ ಆನ್ ಮಾಡಿದ್ರೆ ಮಾತಾಡೋದು. ಇಲ್ಲ ಮೈಕ್ ಎಲ್ಲ ಆಫ್ ಇದೆ, ಹೌದು ಸರ್. ಈಗ ನೋಡಿ, ಹಿರಿಯ ಸದಸ್ಯರು ಅಲ್ಲೇ 3 ಜನ ಆನ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಆಫ್ ಆಗುತ್ತೆ. ನಾವು ಇಲ್ಲಿ ಏನೊಂದು ಗೊಬ್ಬರದ ವಿಚಾರದಲ್ಲಿ ಏನ್ ಸಮಸ್ಯೆ ಇರೋದನ್ನ ಸರ್ಕಾರದ ಗಮನಕ್ಕೆ ತರ್ತಾ ಇರುವಂತದ್ದಾಗ್ತಿದೆ. ಇದು ಹೇಳ್ತಾ ಅಂಕಿಅಂಶನ ಅವರೇ ಕೇಳಿದ್ರು, ಹೇಳಿ ಅಂಕಿಅಂಶನ ಹೇಳಿ, ಅಂಕಿಅಂಶನ ಹೇಳಿ, ಅಂಕಿಅಂಶನ ಹೇಳಿ ಅಂತ ಕೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ ನಮ್ಮ ಅಂಕಿಅಂಶ ನಮ್ಮ ಹತ್ರ ಇರೋದು ಅವ್ರ ಹತ್ರ ಇರೋದು. ಚರ್ಚೆ ಮುಂದುವರಿಸಿ ಉತ್ತರ ಕೊಡ್ತಾರೆ. ಕೋರಿಕೆ ಏನು? ಚರ್ಚೆ ಮುಂದುವರಿಸಿ. ಸಮರ್ಥರಿದ್ದಾರೆ ಪಾಪ, ನಿಮ್ ಸಹಕಾರ ಬೇಕಿಲ್ಲ. ಅವ್ರು ಯಾಕೆ ಅವ್ರ ಅಸಹಾಯಕರು ಅಂತ ತೋರಿಸ್ತಾ ಇದ್ದೀರಾ? ನಿಮಗೆ ಉತ್ತರ ಕೊಡಕ್ಕೆ ತಪ್ಪಿಲ್ಲದ್ರೆ ಉತ್ತರ ಕೊಡದೆ ಓಡೋಗಿರೋ ಈಗಲಾರ ಚರ್ಚೆ ತೊಗೊಳ್ರಿ, ವೈಯಕ್ತಿಕವಾಗಿ ಈಗಲಾರ ತೊಗೊಳ್ಳಿ ಚರ್ಚೆಗೆ. ಪಾಪ ಎದ್ಬಿಟ್ಕೊಂಡವ್ರೆ, ಅವ್ರ ಇಲಾಖೆದು ಮಾತಾಡ್ಲಿಕ್ಕೆ ಪಾಪ ಬೈಕ್ ಇರ್ಲಿಲ್ಲ, ಅವ್ರ ಇಲಾಖೆದು ಮಾತಾಡ್ಲಿಕ್ಕೆ ಬೈಕ್ ಇಲ್ಲ. ನಿಮ್ಗೆ ಕೃಷಿ ನಿಮ್ಗೆ ಕೃಷಿ ಬಗ್ಗೆ ಮಾತಾಡ್ತೀರಾ? ನನಗೆ ನನ್ನ ಕಂಪನಿ ನಾನೇ ನಡೆಸುವಂತ ಕಂಪನಿಗೆ ನಾನೇ ಕೃಷಿ ಇಲಾಖೆ ಬಗ್ಗೆ ಮಾತಾಡಿದೆ. ಎಲ್ಲಿ ಇಟ್ಟನ್ರನ್ನು ಇವತ್ತು ಕಾನೂನು ಇದೆ, ಹಾಗೆ ರನ್ನು ನ್ಯಾಯಾಲಯ ಇದೆ, ನಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು. ಸದನಕ್ಕಿಂತ ನೀವು ಶಾಸಕರು ಇಲ್ಲ, ನೀವು ವಕೀಲರ ವಿಷಯಾಂತರ ದಯವಿಟ್ಟು ಮಾಡಬೇಡಿ, ವಿಷಯಾಂತರ ಮಾಡಬೇಡಿ, ದಯವಿಟ್ಟು ವಿಷಯಾಂತರ ಮಾಡಬೇಡಿ. ನೀವೊಬ್ಬರು ಸಚಿವರೇನ್ರಿ? ನಿಮ್ಮ ಸರ್ಕಾರನೇ ಅಸಮರ್ಥ ಸರ್ಕಾರ, ಜನವಿರೋಧಿ ಸರ್ಕಾರ, ಬಲಗರ್ಕ ಸರ್ಕಾರ, ಜನವಿರೋಧಿ ಭ್ರಷ್ಟಾಚಾರ, ಏನೆಲ್ಲ ಹೇಳ್ತೀರೋ ನಿಮ್ಗೆ ನೈತಿಕತೆ ಇದೆ? 1 ರೂಪಾಯಿ ನೈತಿಕತೆ ಇಲ್ಲ ನಿಮಗೆ. ಯಾವ ನೈತಿಕತೆ ಇದೆ ನಿಮಗೆ? ಯಾವ ನೈತಿಕತೆ ಇದೆ? ಈ ಇತಿಹಾಸದಲ್ಲಿ ಭ್ರಷ್ಟಾಚಾರ ಸತ್ಯ ಕೈ ಆಗಿರುತ್ತೆ.
ಅವ್ರು ಎದ್ದುಕೊಂಡು ಬೇರೆ ಮಾತಾಡಿದ್ರೆ ಭ್ರಷ್ಟಾಚಾರದ ಪಿತಾಮಹ ಹೌದು. ಇಡೀ ಲೋಕ ಗೊತ್ತಿದೆ, ಇಡೀ ಲೋಕ ಗೊತ್ತಾಗಿದೆ, ಇಡೀ ಲೋಕ ಗೊತ್ತು. ಯಾರು ಹೇಳಬೇಕಿಲ್ಲ, ಯಾರನ್ನು ಕೇಳಿ ಹೇಳ್ತಾರೆ ಯಾರಪ್ಪ ಪಿತಾಮಹ ಭ್ರಷ್ಟಾಚಾರದ ಯಾರು? ನಾವು ಹೇಳಿಲ್ಲ, ನಾವು ಹೇಳಿಲ್ಲ ಬೇಡ, ನಾವು ಹೇಳಿಲ್ಲ ಬೇಡ, ಯಾರು ಬೇಡ, ನಾವು ಹೇಳಿಲ್ಲ ಅಂದ್ರೆ ಯಾರು ಗೊತ್ತು ಜನಕ್ಕೆ, ನಾವು ಹೇಳಿಲ್ಲ ಅಂದ್ರೆ ಗೊತ್ತು ಜನಕ್ಕೆ ಯಾರು ಮಾಡಿ ನಾನು ಹೇಳ್ಬೇಕಾ? ಹೇಳ್ಬೇಕಾಗಿಲ್ಲ. ಯಾರು 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 ಅಂತ ಗೊತ್ತಿದೆ. ಆ ರೀತಿ ಭ್ರಷ್ಟಾಚಾರದಲ್ಲಿರೋರು ಯಾರು ಅಂತ ಗೊತ್ತು. ನೀವು ಯಾರು ಭ್ರಷ್ಟರು ಅಂತ ಗೊತ್ತಿದೆ. ಹೌದು, ನಿಮ್ಗೆ ಭ್ರಷ್ಟಾಚಾರ ತುಂಬಿರೋ ನೀವು ಭ್ರಷ್ಟಾಚಾರದಲ್ಲಿರೋ ಇಲಾಖೆಗೆ ಉತ್ತರ ಕೊಡಲ್ಲ. ಎಲ್ಲಿ ಉತ್ತರ ಕೊಟ್ಟರು? ಈಗಲೇ ಕೊಡ್ಲಿ, ಈಗಲೇ ಕೊಡ್ಲಿ, ಈಗಲೇ ಕೊಡ್ಲಿ, ಈಗಲೇ ಕೊಡ್ಲಿ ಉತ್ತರ. ಮಾತಾಡಿ ಮಾತಾಡಿ, ಮಾಡ್ಬಿಟ್ರ ಬಗ್ಗೆ ಮಾತಾಡ್ರಿ, ಮಾತಾಡ್ರಿ. ನಿಮ್ಗೆ ಎಲ್ಲಿದೆ? 5 ನಿಮಿಷ ಮುಂದೆ 5 ಮಿನಿಟ್ಸ್. ಅಧ್ಯಕ್ಷರೇ, ತಮ್ಮ ಸ್ಥಾನದಿಂದ ಇವ್ರಿಗೆ ಮಾತಾಡಕ್ಕೆ ಅನುಮತಿ ಕೊಟ್ಟಿದ್ದೀರಾ, ತಮ್ಮ ಸ್ಥಾನದಿಂದ ಇವ್ರು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀರಾ, ಇವರು ಅಶ್ವತ್ಥನಾರಾಯಣ ಅವಕಾಶ ಕೊಟ್ಟಿದ್ದೀರಾ. ಅವ್ರಿಗೆ ನೀವು ಉತ್ತರ ಕೊಡೋಕೆ ಅವಕಾಶ ಕೊಟ್ಟೇ ಕೊಡ್ತೀರಾ, 100% ಕೊಡ್ತೀರಾ. ಅಲ್ಲಿವರೆಗೂ ಕೊಡ್ಲಿ. ಏನೇನು ಮಾಹಿತಿ ಇವ್ರು ಏನೇನು ತಪ್ಪುಗಳು ಹೇಳೋರೋ ತಪ್ಪುಗಳನ್ನ ತಿದ್ದಿ ಹೇಳಕ್ಕೆ ಅವ್ರು ಇರೋದು. ಅವ್ರನ್ನ ಅಲ್ಲಿ ಕೂತಿಸ ತಿದ್ದೇಳಕ್ಕೆ ಹೇಳಿ, ಅದಕ್ಕೇನು ಅಭ್ಯಂತರ ಇಲ್ಲ. ಅವ್ರ ಉದ್ದೇಶ ಏನಂದ್ರೆ ವಿರೋಧ ಪಕ್ಷದ ನಾಯಕರೇ ರೆಕಾರ್ಡ್ಸ್ ಸರಿಯಾಗಿ ಹೋಗ್ಲಿ ಅನ್ನೋದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಮಂತ್ರಿಗಳು ವಿನಃ ಇಲ್ಲ, ಅದರಲ್ಲಿ ಬೇರೆ ಯಾವ ಅರ್ಥೈಸ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಅಂಕಿಅಂಶ ತಪ್ಪೇ ರೆಕಾರ್ಡ್ ಹೋಗ್ಲಿ ಪರವಾಗಿಲ್ಲ, ನಾವ್ ಹೇಳಿದ್ದು ತಪ್ಪು ಅಂತಾನೆ ಹೋಗ್ಲಿ, ನಮ್ದೇನು ಬೇಜಾರಿಲ್ಲ. ರೈತರ ಮಕ್ಕಳು ನಮ್ದೇನು ಬೇಜಾರಿಲ್ಲ. ಆಯ್ತು, ನೀವ್ ಹೇಳೋ ಸತ್ಯ ಹೇಳಿ, ನಾವು ಸುಳ್ಳು ಹೇಳ್ತೀರಿ, ನೀವು ಸತ್ಯ ಹೇಳಿ. ಬಾಲಕೃಷ್ಣ ಅವರೇ, ಅಧ್ಯಕ್ಷ ಬಾಯಿಗೆ ಬಂದಿದ್ದಾರೆ ಹೇಳ್ಬೋದು. ಹೌದು ಅಲ್ಲ, ಸನ್ಮಾನ್ಯ ಸಭಾಧ್ಯಕ್ಷರೇ ಆಫ್ ಮಾಡ್ಬಿಡ್ತಾರೆ ನೋಡಿ. ಸಭಾಧ್ಯಕ್ಷರೇ, ಇಲ್ಲಿ ಫ್ರಂಟ್ ಲೈನ್ ಮೈಕ್ ಆಫ್ ಆನ್ ಮಾಡಿದ್ರೆ ಮಾತಾಡೋದು? ಇಲ್ಲ, ಮೈಕ್ ಎಲ್ಲ ಆಫ್ ಇದೆ, ಮೈಕ್ ಆಫ್ ಇಲ್ಲ, ಮೈಕ್. ಹೌದು ಸರ್, ಈಗ ನೋಡಿ, ಹಿರಿಯ ಸದಸ್ಯರು ಅಲ್ಲೇ 3 ಜನ ಆನ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಆಫ್ ಆಗುತ್ತೆ. ನಾವು ಇಲ್ಲಿ ಏನೊಂದು ಗೊಬ್ಬರದ ವಿಚಾರದಲ್ಲಿ ಏನ್ ಸಮಸ್ಯೆ ಇರೋದನ್ನ ಸರ್ಕಾರದ ಗಮನಕ್ಕೆ ತರ್ತಾ ಇರುವಂತದ್ದಾಗ್ತಿದೆ. ಇದು ಹೇಳ್ತಾ ಅಂಕಿಅಂಶನ ಅವರೇ ಕೇಳಿದ್ರು, ಹೇಳಿ ಅಂಕಿಅಂಶನ ಹೇಳಿ, ಅಂಕಿಅಂಶನ ಹೇಳಿ, ಅಂಕಿಅಂಶನ ಹೇಳಿ ಅಂತ ಕೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ ನಮ್ಮ ಅಂಕಿಅಂಶ ನಮ್ಮ ಹತ್ರ ಇರೋದು ನಾವು ಹೇಳ್ಬೋದು, ಅವ್ರ ಹತ್ರ ಇರೋದು ನಾನು ಹೇಳ್ತಾ ಚರ್ಚೆ ಮುಂದುವರಿಸಿ ಉತ್ತರ ಕೊಡ್ತಾರೆ. ನಮ್ಮ ಕೋರಿಕೆ ಏನು? ಚರ್ಚೆ ಮುಂದುವರಿಸಿ, ಸಮರ್ಥರಿದ್ದಾರೆ ಪಾಪ, ನಿಮ್ ಸಹಕಾರ ಬೇಕಿಲ್ಲ. ಅವ್ರು ಯಾಕೆ ಅವ್ರ ಅಸಹಾಯಕರು ಅಂತ ತೋರಿಸ್ತಾ ಇದ್ದೀರಾ? ನಿಮಗೆ ಉತ್ತರ ಕೊಡಕ್ಕೆ ತಪ್ಪಿಲ್ಲಂದ್ರೆ ಉತ್ತರ ಕೊಡದೆ ಓಡೋಗಿರೋ ಈಗಲಾರ ಚರ್ಚೆ ತೊಳ್ರಿ, ಈಗಲಾರ ಚರ್ಚೆ ತೊಳಿ, ವೈಯಕ್ತಿಕವಾಗಿ ಈಗಲಾರ ತೊಳಿ ಚರ್ಚೆಗೆ. ಪಾಪ ಎದ್ಬಿಟ್ಕೊಂಡವ್ರೆ, ಅವ್ರ ಇಲಾಖೆದು ಮಾತಾಡ್ಲಿಕ್ಕೆ ಪಾಪ ಬೈಕ್ ಇರ್ಲಿಲ್ಲ, ಅವ್ರ ಇಲಾಖೆದು ಮಾತಾಡ್ಲಿಕ್ಕೆ ಬೈಕ್ ಇಲ್ಲ. ನಿಮ್ಗೆ ಕೃಷಿ ನಿಮ್ಗೆ ಯಾರಿಗೆ ಕೃಷಿ ಬಗ್ಗೆ ಮಾತಾಡ್ತೀರಾ? ನನಗೆ ನನ್ನ ಕಂಪನಿ ನಾನೇ ನಡೆಸುವಂತ ಕಂಪನಿಗೆ ನಾನೇ ನಿಮ್ಮ ಇಲಾಖೆ ಮಾತಾಡೋಕ್ಕಾಗಲ್ಲ, ನಿಮ್ಮ ಕೃಷಿ ಇಲಾಖೆ ಬಗ್ಗೆ ಮಾತಾಡಿದೆ. ಅಶ್ವತ್ಥನಾರಾಯಣ ಇಟ್ಟಲ್ರನ್ನು ಎಲ್ಲಿ ಇಟ್ಟಲ್ರನ್ನು? ಇವತ್ತು ಕಾನೂನಿದೆ, ಹಾಗೆ ರನ್ನು ನ್ಯಾಯಾಲಯ ಇದೆ, ನಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು. ಸದನಕ್ಕಿಂತ ನೀವು ಶಾಸಕರು ಇಲ್ಲ, ನೀವು ವಕೀಲರ, ನೀವು ವಕೀಲರನ್ರಿ, ವಿಷಾಂತರ ದಯವಿಟ್ಟು ಮಾಡಬೇಡಿ.
ವಿಷಯಾಂತರ ಮಾಡಬೇಡಿ, ದಯವಿಟ್ಟು ವಿಷಯಾಂತರ ಮಾಡಬೇಡಿ. ನೀವೊಬ್ಬರು ಸಚಿವರೇನ್ರಿ? ಅಸಮರ್ಥರು ಅಸಮರ್ಥರು ನಿಮ್ಮ ಸರ್ಕಾರನೇ ಅಸಮರ್ಥ ಸರ್ಕಾರ, ಜನವಿರೋಧಿ ಸರ್ಕಾರ, ಬಲಗರ್ಕ ಸರ್ಕಾರ, ಜನವಿರೋಧಿ ಭ್ರಷ್ಟಾಚಾರ, ಏನೆಲ್ಲ ಹೇಳ್ತೀರೋ ನಿಮ್ಗೆ ಯಾವ ನೈತಿಕತೆ ಇದೆ? ₹1 ನೈತಿಕತೆ ಇಲ್ಲ ನಿಮಗೆ. ಯಾವ ನೈತಿಕತೆ ಇದೆ ನಿಮಗೆ? ಯಾವ ನೈತಿಕತೆ ಇದೆ? ಈ ಇತಿಹಾಸದಲ್ಲಿ ಭ್ರಷ್ಟಾಚಾರ ಸತ್ಯ ಕೈ ಸತ್ಯ ಕೈ ಆಗಿರುತ್ತೆ. ಅವ್ರು ಎದ್ದುಕೊಂಡು ಬೇರೆ ಮಾತಾಡಿದ್ರೆ ಹೌದು, ಇಡೀ ಲೋಕ ಗೊತ್ತಿದೆ, ಇಡೀ ಲೋಕ ಗೊತ್ತಾಗಿದೆ, ಇಡೀ ಲೋಕ ಗೊತ್ತು. ಯಾರು ಹೇಳಬೇಕಿಲ್ಲ, ಯಾರನ್ನು ಕೇಳಿ ಹೇಳ್ತಾರೆ ಯಾರಪ್ಪ ಪಿತಾಮಹ ಭ್ರಷ್ಟಾಚಾರದಲ್ಲಿ? ಯಾರು? ನಾವು ಹೇಳಲಿಲ್ಲ, ನಾವು ಹೇಳಬೇಡ, ನಾವು ಹೇಳಬೇಡ, ನಾವು ಹೇಳಿಲ್ಲ ಅಂದ್ರೆ ಯಾರು ಗೊತ್ತು ಜನಕ್ಕೆ? ನಾವು ಹೇಳಿಲ್ಲ ಅಂದ್ರೆ ಗೊತ್ತು ಜನಕ್ಕೆ ಯಾರು ಮಾಡಿ? ನಾನು ಹೇಳ್ಬೇಕಾ? ಹೇಳ್ಬೇಕಾಗಿಲ್ಲ. ಯಾರು 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 ಅಂತ ಗೊತ್ತಿದೆ. ಆ ರೀತಿ ಭ್ರಷ್ಟಾಚಾರದಲ್ಲಿರೋರು ಯಾರು ಅಂತ ಗೊತ್ತು. ನೀವು ಯಾರು ಭ್ರಷ್ಟರು ಅಂತ ಗೊತ್ತಿದೆ. ಹೌದು, ನಿಮ್ಗೆ ಭ್ರಷ್ಟಾಚಾರ ಭ್ರಷ್ಟಾಚಾರದಲ್ಲಿ ತುಂಬಿರೋ ನೀವು, ಭ್ರಷ್ಟಾಚಾರದಲ್ಲಿರೋ ರಾಜ್ಯಕ್ಕೆ ಉತ್ತರ ಕೊಡಲ್ಲ. ಎಲ್ಲಿ ಉತ್ತರ ಕೊಟ್ಟರು? ಈಗಲೇ ಕೊಡ್ಲಿ, ಈಗಲೇ ಕೊಡ್ಲಿ, ಈಗಲೇ ಕೊಡ್ಲಿ, ಈಗಲೇ ಕೊಡ್ಲಿ ಉತ್ತರ. ಮಾತಾಡಿ ಮಾತಾಡಿ, ಮಾಡ್ಬಿಟ್ರ ಬಗ್ಗೆ ಮಾತಾಡ್ರಿ, ಮಾತಾಡ್ರಿ. ನಿಮ್ಗೆ ಎಲ್ಲಿದೆ 5 ನಿಮಿಷ ಮುಂದಕ್ಕೆ ಹಾಕ್ತೇನೆ. 5 minutes.